ನಾಲೆಗೆ ನೀರು ಬಿಡುವಂತೆ ಆಗ್ರಹಿಸಿ ಜೆಡಿಎಸ್ ಬೀದಿಗಿಳಿದಿದೆ. ಮಂಡ್ಯದಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ಜೆಡಿಎಸ್ ಪ್ರತಿಭಟನೆ ಮಾಡ್ತಾ ಇದೆ. ಕೆಆರ್ಎಸ್ ಡ್ಯಾಂನಿಂದ ನಾಲೆಗಳಿಗೆ ನೀರು ಹರಿಸೋದಕ್ಕೆ ಆಗ್ರಹಿಸ್ತಾ ಇದೆ. ಎಸ್ ಪುಟ್ಟರಾಜು, ರವೀಂದ್ರ ಶ್ರೀಕಂಠಯ್ಯ ನೇತೃತ್ವದಲ್ಲಿ ಪ್ರೊಟೆಸ್ಟ್ ಮಾಡಲಾಗ್ತಾ ಇದೆ. ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಘೋಷಣೆಯನ್ನ ಕೂಗಿ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಕೂಡಲೇ ನೀರು ಬಿಡದೇ ಇದ್ರೆ ಹೋರಾಟವನ್ನ ತೀವ್ರಗೊಳಿಸುವುದಾಗಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಜೆಡಿಎಸ್ ಕಾರ್ಯಕರ್ತರು. ಕೀಟೆಲ್ಲ ಇಲ್ಲಿ ಇಟ್ಟಿದ್ದೆ ಕರಲ್ಲಿ ಯಾಕಲ್ಲ ಯಾಕೋ ಹಂಗೆ ಹೇಳಿದೆ ನೋಡಿದೆ ಗಾಡಿ ಬಿಡ್ಬೇಕಾಯ್ತು. ಹೇಳ ಸಾಕು ಹಂಗೆಲ್ಲ ಇಲ್ಲ. ಅದೇನು ಕಾಂಟ್ರಾಕ್ಟರ್ಗೆ ಒಂದು 4 ಕಾಸು ನಷ್ಟ ಆದರೂ ತುಂಬಿಕೊಡ್ರಿ, ನಾವೇನು ಬೇಡ ಅನ್ನಲ್ಲ. ಬಟ್ ರೈತರು ಕೋಟ್ಯಾಂತರ ರೂಪಾಯಿ ಯಾಕ್ರೆ ಹಾಳು ಮಾಡ್ತೀರಾ? ಅವ್ರ ಕುಟುಂಬದಲ್ಲಿ ಅವ್ರ ನೆಮ್ಮದಿ ಯಾಕೆ ಹಾಳು ಮಾಡ್ತೀರಾ? ಅದನ್ನು ನೀವು ಸಂಪಾದನೆ ಮಾಡ್ಕೊಡಕ್ಕಾಗತ್ತಾ ಸರ್? ಈಗ ನೀವು ಬೆಳೆ ನಾಶ ಆಗಿದ್ದು ನೋಡಿದ್ರಿ, ಈಗ ನೀರು ಬಿಟ್ಟರು ಕೂಡ ಬೆಳೆ ಉಳಿಯುತ್ತೆ ಸರ್? ಅಲ್ಲ, ಒಂದು 50% ಆದ್ರೂ ಉಳಿಯುತ್ತೀವ್ರಿ. ಈಗ ನಮ್ಮ ರೈತರು ಹೇಳ್ತಿರೋ ಪ್ರಕಾರ 40% ಮಾತ್ರ ಉಳಿದಿದೆ, ಇನ್ನೇನು ಉಳಿದಿಲ್ಲ, ಎಲ್ಲ ಬೆಂಡ್ ಆಗೋಗಿದೆ ಅಂತ ಹೇಳ್ತಾರೆ. ನನ್ನ ಪ್ರಕಾರ ಒಂದು 50% ಆದ್ರೂ ಉಳಿಯುತ್ತೆ. ಅವ್ನು ಮಾಡಿರೋ ಇನ್ವೆಸ್ಟ್ಮೆಂಟ್ ಆದ್ರೂ ಅವನು ಬರಲಿ, ಅದು ಬರೋದು ಕಷ್ಟ ಇದೆ. ಈಗ ಅಟ್ಲೀಸ್ಟ್ ಅದಾರು ಬರಬೇಕು. ಈ ಸರ್ಕಾರದ ಯಾವ ಧೋರಣೆ ನೋಡಿದ್ರೆ ಅದು ಆ ದಾಟಿಲಿಲ್ಲ. ಇವರು ದಾರಿನೇ ಬೇರೆ ಬದಲಾಯಿಸ್ತಾ ಇದ್ದಾರೆ. ಇದು ಏನಂದರೆ ಇವ್ರುಗಳಿಗೆ ಈ ಜಮೀನುಗಳನ್ನೆಲ್ಲ ಅವರು ರೈತರುಗಳು ನಿಲ್ಲಿಸಬೇಕು. ಆ ಕಾರಣಕ್ಕೆ ರೈತರ ಮಕ್ಕಳು ಯಾರು ಈಗ ವ್ಯವಸಾಯಕ್ಕೆ ಆಸಕ್ತಿ ತೋರಿಸ್ತಾ ಇಲ್ಲ. ಎಲ್ಲ ಬೆಂಗಳೂರು ಕಡೆ ಮೈಸೂರು ಕಡೆ ತಿರುಗಾಡೋದು ಇದೇ ಕಾರಣಕ್ಕೇನೆ. ಇಲ್ಲಿ ಆದಾಯ ಇಲ್ಲ. ಆದಾಯ ಬರುವಂಗೆ ಸರ್ಕಾರಗಳು ಸಹಕಾರ ಕೊಡಲ್ಲ. ಸರ್ಕಾರ ಹೇಳಿದ್ರೆ ಕುಡಿಯೋ ನೀರಿಗೆ ಮಾತ್ರ ಮೊದಲ ಆದ್ಯತೆ. ಯಾರು ಹೇಳಿದ್ದು ಮೊದಲನೇ ಆದ್ಯತೆ? 2 ಮಾತಿಲ್ಲ. ಈಗಾಗಲೇ ರೆಕಾರ್ಡ್ ಇದೆ, 74 ಅಡಿ ತನಕ ರಿಸರ್ವೇಷನ್ನು ಡ್ರಿಂಕಿಂಗ್ ವಾಟರ್ಗೆ. ಆಫ್ಟರ್ 74 ವ್ಯವಸಾಯಕ್ಕೆ ನೀರು ಕೊಡಬೇಕು ಅಂತ ಸೈಲೆಂಟ್ ಫೀಚರ್ ಅಂತೇಳಿ ದರ್ ಇಸ್ ಎ ರೆಕಾರ್ಡ್. ಪರಿಜ್ಞಾನ ಇಲ್ದಿದ್ರೆ ತೆಗೆದು ನೋಡಿ. ನಿಮ್ಮ ಇಚ್ಛೆ ಕುತ್ಕೊಂಡಂಗೆ ಅಲ್ಲೆಲ್ಲ ಬೆಂಗಳೂರಲ್ಲಿ ನಿಮ್ಮ ಇಚ್ಛೆ ಬಂದಂಗೆ ಬರ್ಕೊಂಡ್ಬಿಟ್ಟು 10th ಫೇಸು 12th ಫೇಸು ಅಂತ ಮಾಡ್ಕೊಳ್ಳೋದಲ್ಲ. ಈ ದೇಶಕ್ಕೆಲ್ಲ ಇಲ್ಲಿಂದನೇ ನೀರು ತೊಗೊಂಡು ಹೋಗ್ತೀರೇನ್ರಿ? ಹಾಗಾದ್ರೆ ನಮ್ಮ ಮಂಡ್ಯ ಜಿಲ್ಲೆ ಜನ ಏನಾಗಬೇಕು? ಇದು ಅನ್ಯಾಯ ಅಲ್ವಾ? ಇದು ಎಷ್ಟೋ ತಲೆಮಾರಿಂದ 100 ವರ್ಷದಿಂದ ವ್ಯವಸಾಯ ಮಾಡ್ಕೊಂಡು ಬಂದಿದ್ದಾರೆ ಇಲ್ಲಿ ಜನ. ನೀವು ಏಕಾಏಕಿ ನೀರು ಬಿಡಲ್ಲ, ಬೇರೆ ಕುಡಿಯೋ ನೀರು ಅನ್ನೋದು ದಾಟಿಲಿ ಹೇಳಿದ್ರೆ ಹಂಗಾರೆ ಡ್ಯಾಮಲ್ಲಿ ರೆಕಾರ್ಡ್ ಇರೋದು ಏನಂತ? ಇವತ್ತು ಮಹಾರಾಜರು ಈ ಡ್ಯಾಮ್ ಕಟ್ಸ್ಕೊಟ್ಟಿರೋದು ಕುಡಿಯೋ ನೀರು ಮತ್ತು ಈ ಭಾಗದ ಜನರ ಬೇಸಾಯ ಪ್ರತಿಯೊಂದಕ್ಕೂ ಸೇರಿ. ನೀವು ಅದನ್ನು ಎಲ್ಲಿಗೋ ಬೇರೆ ಕಡೆ ಡೈವರ್ಟ್ ಮಾಡಿಕೊಂಡು ಈ ರೀತಿ ಮಂಡ್ಯ ಜಿಲ್ಲೆ ಜನಕ್ಕೆ ದ್ರೋಹ ಬಗೆದ್ರೆ ಹೆಂಗ್ರಿ ಸಹಿಸ್ಕೊಳ್ಳೋದು? ಈ ಕೂಡಲೇ ನೀವು ನಾಟಕ ಆಡಿದ ಸಾಕು. ನೀವು ಮಂತ್ರಿ ರಾಮಲಿಂಗ ರೆಡ್ಡಿ ಅವ್ರ ಬಗ್ಗೆ ನಮಗೆ ಗೌರವ ಇದೆ, ಒಳ್ಳೆ ಮಂತ್ರಿ ಇದ್ದಾರೆ. ಬಟ್ ಜನಕ್ಕೆ ದ್ರೋಹ ಮಾಡಬೇಡಿ. ನಿಂತ್ಕೊಂಡು ಬಂದು ಇಮಿಡಿಯೇಟಾಗಿ ನೀರು ಬಿಡಿಸಿ. ಇಲ್ಲ ಅಂದರೆ ಗುರುವಾರದಿಂದ ನಮ್ಮ ಪಕ್ಷದ ವತಿಯಿಂದ ವ್ಯವಸ್ಥಿತವಾದ ರೀತಿಯಲ್ಲಿ ನಾವು ಹೋರಾಟಕ್ಕೆ ಇಳಿತೀವಿ. ಯಾವುದೇ ಕಾರಣಕ್ಕೂ ಈ ವಿಚಾರದಲ್ಲಿ ರಾಜಿ ಪ್ರಶ್ನೆ ಇಲ್ಲ. ತಕ್ಷಣ ಇವತ್ತೇ ಸಂಜೆ ಒಳಗೆ ನೀರು ಬಿಡುವಂಥ ಕಾರ್ಯಕ್ರಮವನ್ನು ಹಮ್ಮಿಕೋಬೇಕು. ನಮ್ಮ ನಾಯಕರಾದಂಥ ಕುಮಾರಣ್ಣವರು ನಿರಂತರವಾಗಿ ಸರ್ಕಾರದ ಜೊತೆ ಸಂಬಂಧಪಟ್ಟಂಥ ಇಲಾಖೆಯ ಕಾರ್ಯದರ್ಶಿಗಳ ಜೊತೆ ಸಂಪರ್ಕದಲ್ಲಿದ್ದಾರೆ. ಅವ್ರಿಗೆ 3 ಕಾಸಿನ ಮಣ್ಣೆಣ್ಣೆಯನ್ನು ಕೊಡದೇ ಇರತಕ್ಕಂಥ ರೀತಿಯಲ್ಲಿ ಸರ್ಕಾರ ವರ್ತಿಸ್ತಾ ಇದೆ. ಬಹುತೇಕ ಇದು ನಾವು ಸಾಂಕೇತಿಕವಾಗಿ ಇವತ್ತು ವಿಶ್ವೇಶ್ವರಯ್ಯ ಸ್ಟ್ಯಾಚ್ಯೂ ಮುಂದೆ, ಇವತ್ತು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ನಾವೆಲ್ಲರೂ ಸೇರಿ ಇವತ್ತು ಒಗ್ಗಟ್ಟಾಗಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಇದು ಮುಂದಿನ ದಿನಗಳಲ್ಲಿ ಇವತ್ತು ಸಂಜೆ ಒಳಗೆ ನೀರು ಬಿಡದೇ ಇದ್ದರೆ ಕುಮಾರಣ್ಣವರ ನೇತೃತ್ವದಲ್ಲೇ
KRSಗೆ ಮುತ್ತಿಗೆ ಹಾಕುವಂಥ ಕಾರ್ಯಕ್ರಮವನ್ನು ಮಾಡುವಂಥ ಕಾರ್ಯಕ್ರಮಗಳನ್ನು ಹಮ್ಮಿಕೋಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಸರ್ಕಾರ ಇವತ್ತು ಹಿಂದೆ ಇತಿಹಾಸ ಇದೆ, ಯಾವ್ಯಾವ ವರ್ಷದಲ್ಲಿ ಯಾವ್ಯಾವ ತಿಂಗಳಲ್ಲಿ ನೀರು ಬಿಟ್ಟಿರ್ತಕ್ಕಂಥ ಇತಿಹಾಸ ಇದೆ. ಈಗಾಗಲೇ 2018ರಲ್ಲಿ ಅಪ್ರೂವ್ ಆದಂಥ ಕೆಲಸಗಳನ್ನು ಇನ್ನೂ ಪೆಂಡಿಂಗ್ ಇಟ್ಟುಕೊಂಡು ಯಾವನಿಗೂ ದುಡ್ಡು ಮಾಡಿಕೊಡುವಂಥ ನಿಟ್ಟಿನಲ್ಲಿ ಇವತ್ತು ನೀರು ನಿಲ್ಲಿಸಿ ಇವತ್ತು ರೈತರ ಮೇಲೆ ಬರೆ ಎಳಿತಾ ಇರ್ತಕ್ಕಂಥದ್ದು ಇಡೀ ಜಿಲ್ಲೆಯ ಜನ ಇವತ್ತು ಹಾಗೆ ನಸುಸೋಗುವಂಥ ಸ್ಥಿತಿ ಬಂದಿದೆ. ಆ ನಿಟ್ಟಿನಲ್ಲಿ ಈ ತಕ್ಷಣ ನೀರು ಬಿಡುವಂಥ ಕೆಲಸವನ್ನು ಇವತ್ತು ಮಾಡದೇ ಇದ್ದರೆ ಉಗ್ರವಾದಂಥ ಹೋರಾಟವನ್ನು ನಮ್ಮ ಪಕ್ಷದ ವತಿಯಿಂದ ಹಮ್ಮಿಕೊತೀವಿ ಅಂತಕ್ಕಂಥ ಮಾತನ್ನು ಹೇಳಿಕ್ಕೆ ಬಯಸ್ತೀವಿ. ಸರ್, ನೀವು ಪ್ರತಿಭಟನೆ ಸ್ವಲ್ಪ ಲೇಟ್ ಆಯ್ತಾ ಅಂತ? ಯಾಕೆಂದರೆ ಬೆಳೆಗಳೆಲ್ಲ ಸಂಪೂರ್ಣವಾಗಿ ಒಣಗೋಗಿ ಪರಿಸ್ಥಿತಿ ಬಂದಿದೆ. ಈಗಾಗಲೇ ಹಲವಾರು ಬಾರಿ ನಾವೀಗಾಗಲೇ ಪತ್ರಿಕಾ ಮುಖಾಂತರ ನಮ್ಮ ಮುಖಂಡರುಗಳು ಹೇಳಿದ್ದಾರೆ. ಅದಕ್ಕಿಂತ ಮಿಗಿಲಾಗಿ ಕುಮಾರಣ್ಣವರು ನಿರಂತರವಾಗಿ ಕಳೆದ ಒಂದು ವಾರದಿಂದ ನೀರು ಬಿಡಲಿಕ್ಕೆ ಕ್ರಮ ತಗೋಬೇಕು, ಲೋಕಸಭಾ ಸದಸ್ಯರಾಗಿ ನನ್ನ ಜವಾಬ್ದಾರಿ ಇದೆ ಅಂತಕ್ಕಂಥ ಮಾತನ್ನು ಹೇಳ್ಕೊಬಂದಿದ್ದಾರೆ. ಆದರೆ ಎಲ್ಲೋ ಒಂದು ಕಡೆ ಈ ಮಂಡ್ಯ ಜಿಲ್ಲೆಯ ಜನಕ್ಕೆ ಬುದ್ಧಿ ಕಲಿಸ್ಬೇಕು ಅನ್ನೋ ನಿಟ್ಟಿನಲ್ಲಿ ಸರ್ಕಾರ ಯೋಚನೆ ಮಾಡಿದಾಗಿದೆ. ಇದಕ್ಕೆ ತಕ್ಕ ಉತ್ತರವನ್ನು ನಮ್ಮ ಜಿಲ್ಲೆಯ ಜನ ಕೊಡ್ತಾರೆ ಅಂತಕ್ಕಂಥ ಮಾತನ್ನು ಹೇಳಿಕ್ಕೆ ಬಯಸ್ತೇವೆ. ನಿರಂತರವಾಗಿ ರೈತರು ಕೂಡ ಮಾಡ್ತಿದ್ದಾರೆ, ನೀವು ಹೋರಾಟ ಮಾಡ್ತಾ ಇದ್ದೀರಾ, ಆದರೂ ಕೂಡ ಸರ್ಕಾರಕ್ಕೆ ಯಾಕೆ ಸರ್ ಕೇಳಿಸ್ತಾ ಇಲ್ಲ? ಕಣ್ಣು ಕಿವಿ ಇದ್ದಿದ್ರೆ ಕೇಳಿಸ್ಕೊತಾ ಇದ್ರು, ನೋಡ್ತಾ ಇದ್ರು. ಇವೆರಡು ಒಟ್ಟೋಗವಿಗೆ ಇವತ್ತೇನಿದ್ರು ದುಡ್ಡು ಮಾಡಬೇಕು, ಅವ್ರದ್ದು ಇದನ್ನು ಉಳಿಸ್ಕೋಬೇಕು ಅನ್ನೋಷ್ಟರ ಮಟ್ಟಿಗೆ ಈ ಜಿಲ್ಲೆಯ ಶಾಸಕರು ಮಂತ್ರಿಗಳಾಗಿ ಜವಾಬ್ದಾರಿ ನಿರ್ವಹಿಸುವಂಥವ್ರು ಮಾಡ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಇಂಥ ಸಂಕಷ್ಟದ ಪರಿಸ್ಥಿತಿ ಈ ಜಿಲ್ಲೆಯ ಜನವನ್ನು ದೂಡಿದ್ದಾರೆ. ಸರ್, ಇಷ್ಟೆಲ್ಲ ಪರಿಸ್ಥಿತಿ ಒಳಗಡೆ 6 ಫೇಸ್ಗೆ ಬಂದು ಸರ್ವೆ ಮಾಡ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಆ 6 ಫೇಸ್ ನೀರು ಕೊಡುವಂಥ ಪ್ರಶ್ನೆ ಇಲ್ಲ. ಮೊದಲು ನನ್ನ ಜಿಲ್ಲೆಯ ಜನಕ್ಕೆ ನೀರು ಹರಿಸುವಂಥ ಕೆಲಸ ಮಾಡಿ ಸಂತೃಪ್ತಿಯಾಗಿ ಮೊದಲು ರೈತರಿಗೆ ನೀರು ಕೊಡುವಂಥ ಕೆಲಸ ಮಾಡಲಿ. ಮುಂದೆ ಹೋರಾಟ ಆಗಿರುತ್ತೆ ಸರ್? ಉಗ್ರವಾದಂಥ ಹೋರಾಟವನ್ನು ನಮ್ಮ ಜಿಲ್ಲೆಯ ಜನ ಇಡೀ ಕ್ಷೇತ್ರಗಳಲ್ಲಿ ಹಮ್ಮಿಕೊತೀವಿ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನಮ್ಮ ಪ್ರತಿನಿಧಿ ನಂದೀಶ್ ನೀಡ್ತಾ ಹೋಗ್ತಾರೆ. ನಂದೀಶ್, KRS ಡ್ಯಾಂನಲ್ಲಿ 92 ಅಡಿಯಷ್ಟು ನೀರಿದೆ, ಆದರೂ ಕೂಡ ನಾಲೆಗಳಿಗೆ ನೀರನ್ನ ಬಿಡ್ತಾ ಇಲ್ಲ ಅನ್ನುವಂತಹ ಆರೋಪ JDS ಕಾರ್ಯಕರ್ತರದ್ದು. ಹೀಗಾಗಿ ರಸ್ತೆಯಲ್ಲಿ ಊಟವನ್ನ ಮಾಡೋದ್ರ ಮೂಲಕ ಪ್ರತಿಭಟನೆಯನ್ನ ಮಾಡ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡೋದಾದ್ರೆ? ಖಂಡಿತ, ಈಗಾಗಲೇ KRS ಡ್ಯಾಂನಲ್ಲಿ 92 ಅಡಿ ನೀರಿರುವಂತದ್ದು. ಆದ್ರೆ ಇದುವರೆಗೂ ಕೂಡ ನಾಲೆಗಳಿಗೆ ನೀರನ್ನ ಹರಿಸ್ತಾ ಇಲ್ಲ. ಆ ನಿಟ್ಟಿನಲ್ಲಿ ಇವತ್ತು JDS ಪ್ರತಿಭಟನೆಗೆ ಕರೆಯನ್ನ ಕೊಟ್ಟಿರುವಂತದ್ದು. JDS ನಾಯಕರು ಬೀದಿಗಿಳಿದು ಇವತ್ತು ಪ್ರತಿಭಟನೆಯನ್ನ ಮಾಡಿದ್ದಾರೆ. ಮಂಡ್ಯದ ವಿಶ್ವೇಶ್ವರಯ್ಯ ಪ್ರತಿಮೆಯ ಮುಂಭಾಗ ಈ ಒಂದು ಪ್ರತಿಭಟನೆಯು ಕೂಡ ನಡೆದಿರುವಂತದ್ದು. ಮಾಜಿ ಶಾಸಕರಾದಂತಹ CS ಪುಟ್ಟರಾಜು, ರವೀಂದ್ರ ಶ್ರೀಕಂಠಯ್ಯ ಸೇರಿದಂತೆ JDS ನ ಮುಖಂಡರೆಲ್ಲರೂ ಕೂಡ ತಮ್ಮ ಕಾರ್ಯಕರ್ತರೊಡನೆ ಇವತ್ತು ನಾಲೆಗಳಿಗೆ ನೀರನ್ನು ಹರಿಸಲೇಬೇಕು ನಿಟ್ಟಿನಲ್ಲಿ ಒತ್ತಡವನ್ನು ಹಾಕಿ ಇವತ್ತು ಪ್ರತಿಭಟನೆಯನ್ನ ಮಾಡಿರುವಂತದ್ದು. ಇವತ್ತು ಅದರ ಜೊತೆಗೆ ಮಂಡ್ಯ ಜಿಲ್ಲೆಯ ರೈತ ಸಂಘದಿಂದಲೂ ಕೂಡ ಪ್ರತಿಭಟನೆ ನಡೆದಿರುವಂತದ್ದು. ಅಂದ್ರೆ JDS ನಾಯಕರು ಒಂದು ಆಕ್ರೋಶಗಳನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು ಸರ್ಕಾರದ ವಿರುದ್ಧ. ಅಂದ್ರೆ ಈ ಹಿಂದೆ 77 ಅಡಿ 74 ಅಡಿ ನೀರು ಇದ್ದಂತ ಸಂದರ್ಭದಲ್ಲೂ ಕೂಡ ನಾಲೆಗಳಿಗೆ ನೀರನ್ನ ಬಿಡಲಾಗಿತ್ತು. ಆದ್ರೆ ಈಗ ಪರಿಸ್ಥಿತಿ 92 ಅಡಿ ನೀರಿದೆ. ಅದರ ಜೊತೆಗೆ ಮಂಡ್ಯ ಜಿಲ್ಲೆಯ ಬೆಳೆಗಳೆಲ್ಲವೂ ಕೂಡ ಹಾಳಾಗ್ತಾ ಇದೆ. ಒಂದ್ ಕಡೆ ಕಬ್ಬು ಬೆಳೆ ಒಣಗ್ತಾ ಇದ್ರೆ, ಮತ್ತೊಂದು ಕಡೆ ತೆಂಗು ಮತ್ತೆ ಅಡಿಕೆ ಬೆಳೆಯೂ ಕೂಡ ಸಂಪೂರ್ಣವಾಗಿ ನಾಶವಾಗ್ತಾ ಇರುವಂತದ್ದು. ಆ ನಿಟ್ಟಿನಲ್ಲಿ ರೈತರು ಬೀದಿಗೆ ಬೀಳುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅಂದ್ರೆ ಕೈಗೆ ಬಂದ ತುತ್ತು ಬಾಯಿಗೆ ಬರುವಂತ ಪರಿಸ್ಥಿತಿ ಇದೀಗ ರೈತರಿಗೆ ನಿರ್ಮಾಣ ಆಗಿದೆ. ಆ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಮಾತ್ರ ಇದ್ಯಾವುದಕ್ಕೂ ಕೂಡ ಪರಿಗಣನೆಗೆ ತೆಗೆದುಕೊಳ್ತಾ ಇಲ್ಲ, ನಾಲೆಗಳಿಗೆ ನೀರನ್ನು ಹರಿಸ್ತಾ ಇಲ್ಲ. ಅಂದ್ರೆ ಕಾಮಗಾರಿಯ ನೆಪವನ್ನ ಹೇಳಿ ನಾಲೆಗಳಿಗೆ ನೀರನ್ನು ಹರಿಸ್ತಾ ಇಲ್ಲ ನಿಟ್ಟಿನಲ್ಲಿ ಆಕ್ರೋಶವನ್ನು ವ್ಯಕ್ತಪಡಿಸಿರುವಂತದ್ದು. ಮೊನ್ನೆ ಅಷ್ಟೇ ಉಸ್ತುವಾರಿ ಸಚಿವ ರಾಮಲಿಂಗಾರೆಡ್ಡಿಯವರ ನೇತೃತ್ವದಲ್ಲಿ ಮಂಡ್ಯ ಜಿಲ್ಲೆಯ ಶಾಸಕರು ಎಲ್ಲರೂ ಕೂಡ ಒಂದು ಸಭೆಯನ್ನ ಮಾಡಿದ್ರು. ಆ ಒಂದು ಸಭೆಯಲ್ಲಿ ನಾಲೆಗಳಿಗೆ ನೀರನ್ನ ಬಿಡ್ತೀನಿ ಎಂಬ ನಿಟ್ಟಿನಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ರು. ಆದ್ರೆ ಈಗಾಗಲೇ 3-4 ದಿನ ಆಗ್ತಾ ಇದೆ, ಆದ್ರೂ ಕೂಡ ನಾಲೆಗಳಿಗೆ ನೀರನ್ನು ಹರಿಸ್ತಾ ಇಲ್ಲ. ಆ ನಿಟ್ಟಿನಲ್ಲಿ ಈ ಕೂಡಲೇ ತತ್ಕ್ಷಣ ನಾಲೆಗಳಿಗೆ ನೀರನ್ನು ಹರಿಸಬೇಕು ಎಂಬ ನಿಟ್ಟಿನಲ್ಲಿ ಏನು JDS ಇವತ್ತು ಪ್ರತಿಭಟನೆಯನ್ನ ಮಾಡಿರುವಂತದ್ದು. ಇನ್ನು ಇವತ್ತು ಅಥವಾ ನಾಳೆ ನಾಲೆಗಳಿಗೆ ನೀರನ್ನ ಬಿಡದಿದ್ರೆ ಮತ್ತೆ ಉಗ್ರ ಹೋರಾಟವನ್ನ ಮಾಡುವಂತಹ ಎಚ್ಚರಿಕೆಯನ್ನು ಕೂಡ ಸದ್ಯ ಕೊಡ್ತಾ ಇರುವಂತದ್ದು. ಅದರ ಜೊತೆಗೆ ಇದೀಗ ಮಂಡ್ಯ ಜಿಲ್ಲೆಯ ರೈತ ಸಂಘದಿಂದಲೂ ಕೂಡ ಪ್ರತಿಭಟನೆಯನ್ನ ಪ್ರತ್ಯೇಕವಾಗಿ ಮಾಡಿರುವಂತದ್ದು. ಮಂಡ್ಯದ ಸಂಜೆ ವೃತ್ತದಲ್ಲಿ ರಸ್ತೆಯಲ್ಲಿ ಅಡಿಗೆಯನ್ನ ಮಾಡಿ ರಸ್ತೆ ಮಧ್ಯದಲ್ಲೇ ಕುಳಿತು ಹಳೆ ಮೈಸೂರು ಬೆಂಗಳೂರು ಹೆದ್ದಾರಿಯನ್ನ ತಡೆದಿರುವಂತಹ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಈ ಕೂಡಲೇ ನಾಲೆಗಳಿಗೆ ನೀರನ್ನ ಬಿಡದಿದ್ರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟವನ್ನ ಮಾಡಬೇಕು ಎಂಬ ನಿಟ್ಟಿನಲ್ಲಿ ರೈತರು ಕೂಡ ಈಗಾಗಲೇ ಎಚ್ಚರಿಕೆಯನ್ನ ಸರ್ಕಾರಕ್ಕೆ ಕೊಡ್ತಾ ಇರುವಂತದ್ದು. ಸದ್ಯ ದಿನೇ ರೈತರ ಹೋರಾಟ ಮತ್ತು JDS ನಾಯಕರ ಕಾರ್ಯಕರ್ತರ ಹೋರಾಟ ಜೋರಾಗ್ತಾ ಇರುವಂತದ್ದು. ಆ ನಿಟ್ಟಿನಲ್ಲಿ ಸರ್ಕಾರ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ, ನಾಲೆಗಳಿಗೆ ನೀರನ್ನ ಹರಿಸುತ್ತೆ ಎಂಬುದನ್ನ ಕಾದು ನೋಡಬೇಕಾಗಿರುವಂತದ್ದು. ಥ್ಯಾಂಕ್ ಯು ನಂದೀಶ್, ನಿಮ್ಮೆಲ್ಲ ಡೀಟೇಲ್ಸ್ಗೆ.